ನಟ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿತ್ತು. ನಟ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ಇದೀಗ ಯಶಸ್ವಿಯಾಗಿದೆ. ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗಿತ್ತು, ಅದು ಯಶಸ್ವಿಯಾಗಿದೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಸರ್ಜರಿ ಕೂಡ ನಡೆದಿತ್ತು. ಫ್ಲೋರಿಡಾದಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದಾಗಿದೆ. ಡಾಕ್ಟರ್ ಮುರುಗೇಶ್ ತಂಡದಿಂದ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿತ್ತು. ನಿನ್ನೆ 8 ಗಂಟೆಗೆ, ರಾತ್ರಿ ಸುಮಾರು 8 ಗಂಟೆಗೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿತ್ತು. ಇವತ್ತು ಅದು ಯಶಸ್ವಿಯಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಶಿವರಾಜ್ ಕುಮಾರ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಅವರು. ರವಿ, ಇದೀಗ ನಟ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿಯನ್ನ ಮಾಡಿಸಲಾಗಿತ್ತು, ಅದು ಯಶಸ್ವಿ ಕೂಡ ಆಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಶಿವರಾಜ್ ಕುಮಾರ್ ಅವರು ನಿನ್ನೆ 8 ಗಂಟೆಯಿಂದ ಶುರುವಂತಹ ಒಂದು ಆಪರೇಷನ್ ಏನಾಗಿದೆ, ಸೊ ಅದು ಇವಾಗ ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ ಅಂತಾನೆ ಹೇಳಬಹುದು. ಜೊತೆಗೆ ಏನಂದ್ರೆ ಸುಮಾರು 4ರಿಂದ 5 ಗಂಟೆವರೆಗೂ ಆಪರೇಷನ್ ಆರಂಭವಾಗಿತ್ತು. ಅದಾದ ನಂತರದಲ್ಲಿ ಯಶಸ್ವಿ ಆದ ನಂತರದಲ್ಲಿ ಶಿವಣ್ಣ ಅವರು ಮುಂಚಿತವಾಗಿ ಇನ್ನೊಂದು ಮುಖ್ಯವಾಗಿ ಗಮನಿಸೋದಾದ್ರೆ ಇಲ್ಲಿ ಅವ್ರೇನು ಆಪರೇಷನ್ಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಅಭಿಮಾನಿಗಳ ಜೊತೆ ಮಾತನಾಡಿದ್ರು. ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಶಿವಣ್ಣ ಅವರು ಕೂಡ ಅಭಿಮಾನಿಗಳಿಗೆ ಒಂದು ಧೈರ್ಯವನ್ನ ತುಂಬಿದ್ರು ಅಂತಾನೆ ಹೇಳ್ಬೋದು. ಶಿವಣ್ಣ ಜೊತೆಗೆ ಏನು ಈ ಒಂದು ನಿನ್ನೆ ಶಿವಣ್ಣ ಅವರ ಒಂದು ವಿಚಾರವಾಗಿ ಅಭಿಮಾನಿಗಳು ಪ್ರತಿ ಕಡೆ ಎಲ್ಲಾ ಕಡೆ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ಶಿವಣ್ಣ ಅವರ ಒಂದು ಆರೋಗ್ಯದ ವಿಚಾರವಾಗಿ ಅಭಿಮಾನಿಗಳು ತುಂಬಾ ಗಮನದಲ್ಲಿಟ್ಕೊಂಡು ಸೊ ಅವ್ರಿಗೋಸ್ಕರವಾಗಿ ಅಭಿಮಾನಿಗಳು ಎಲ್ಲಾ ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಅಂತಾನೆ ಹೇಳುವುದು ಯಶಸ್ವಿನಿ. ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಾವು ನೋಡ್ತಾ ಇದ್ರೆ ಶಿವಣ್ಣ ಅವರ ಒಂದು ಆರೋಗ್ಯದಲ್ಲಿ ಇವಾಗ ಆಪರೇಷನ್ ಆದ ನಂತರದಲ್ಲೂ ಕೂಡ ಚೇತರಿಸಿಕೊಂಡಿದ್ದಾರೆ. ಸೊ ಇನ್ನೂ ಏನು ಒಂದು ತಿಂಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ ಶಿವಣ್ಣ ಅವರು ಕೂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಪ್ತ ಮೂಲಗಳ ಬಂದಂತಹ ಮಾಹಿತಿಯ ಪ್ರಕಾರವಾಗಿ ಶಿವಣ್ಣ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಸೊ ಎಲ್ಲ ಯಶಸ್ವಿಯಾಗಿದೆ. ಕುಟುಂಬದವರಾಗಿರ್ಬಹುದು, ಅಭಿಮಾನಿಗಳಿರ್ಬಹುದು, ತುಂಬಾ ಸಂತೋಷಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಶಸ್ವಿನಿ ಅವರೇ. ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.